ಆರಾಧನೆಗೆ ಸ್ವಾಗತ. ಇಂದಿನ ವಾಕ್ಯ ಲೂಕನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯ 41ನೆಯ ವಾಕ್ಯ. ಹುಟ್ಟು ಕುರುಡನೊಬ್ಬನು, ಸ್ವಾಮಿ, ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಯೇಸುವನ್ನು ಪ್ರಾರ್ಥಿಸಿದನು. ಯೇಸು ಅವನಿಗೆ, ದೃಷ್ಟಿಯನ್ನು ಪಡೆ, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ಪ್ರಭು ಯೇಸು ಕುರುಡನಿಗೆ ದೃಷ್ಟಿಯನ್ನು ಕರುಣಿಸಿದರು. ಅಂಧಕಾರದಿಂದ ಬಿಡುಗಡೆ ಕೊಟ್ಟರು. ಎಲ್ಲ ವಿಧವಾದ ಕತ್ತಲೆಯಿಂದ ಅವನನ್ನು ನಿವಾರಿಸಿದರು, ದೈಹಿಕ ಆತ್ಮಿಕ ಕತ್ತಲೆಯಿಂದ. ಬನ್ನಿ ಆ ಯೇಸುವನ್ನು ಸ್ಮರಿಸೋಣ. ನಾವು ಕೂಡ ಪ್ರಭುವನ್ನು ಕೇಳಿಕೊಳ್ಳೋಣ. ಸ್ವಾಮಿ, ನಾವು ಕಾಣುವಂತೆ ಮಾಡಿರಿ, ಆತ್ಮಿಕವಾಗಿ ಕಾಣುವಂತೆ ಮಾಡಿರಿ, ಅಂಧಕಾರವನ್ನು ನಿವಾರಿಸಿರಿ ಎಂದು ಕೇಳಿಕೊಳ್ಳೋಣ. ಪ್ರಭು ಯೇಸು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ. ಪ್ರಭು ನಮ್ಮ ವಿಶ್ವಾಸವನ್ನು ಹೆಚ್ಚಿಸಲಿ. ಪ್ರಭು ಯೇಸುವಿಗೆ ಸ್ತೋತ್ರ ವಂದನೆ ಸಲ್ಲಿಸೋಣ. ಎರಡು ಕರೆಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಯೇಸು ನಾಮ ಸ್ಮರಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಭು, ಈ ಕ್ಷಣದಲ್ಲಿ ನಿಮ್ಮ ಆತ್ಮರು ನಮ್ಮ ಮೇಲೆ ಇಳಿದು ಬರಲಿ. ಜೀವ ಶಕ್ತಿಯ ಆತ್ಮ, ಆರೋಗ್ಯ, ಸೌಖ್ಯ, ಸ್ವಸ್ಥತೆಯ ಆತ್ಮ ಇಳಿದು ಬರಲಿ. ಪ್ರಭು ಯೇಸು, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರಿಗೆ ಪವಿತ್ರಾತ್ಮರಿಂದ ಅಭಿಷೇಕಿಸಲಿ. ಪಿತನ ಸುತ್ತನ ಪವಿತ್ರಾತ್ಮ.